ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ಒಂದು ವಿಡಿಯೋದಲ್ಲಿ ಮಸಾಲ ಟೀಯನ್ನು ಹೇಗೆ ಮಾಡೋದು ಮನೆಯಲ್ಲಿ ರುಚಿಯಾಗಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಈಗ ನಾವು ಚಳಿಗಾಲ ಆದ್ದರಿಂದ ನಮಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಟೀ ಜೊತೆಗೆ ಕೆಲವು ಆರೋಗ್ಯಪೂರ್ಣವಾದ ಪದಾರ್ಥಗಳನ್ನು ಸೇರಿಸಿ ಟೀ ಮಾಡಿದ್ರೆ ಅದನ್ನು ಸಹ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಸರಿಯಾದ ಒಂದು ವಿಧಾನ ಟೀ ಮಾಡೋದು ನಿಮಗೆಲ್ಲರಿಗೂ ಸಹ ಗೊತ್ತು. ಒಂದು ಪಾತ್ರೆಯಲ್ಲಿ ನೀರನ್ನು ಇಡಬೇಕು. ಅದಕ್ಕೆ ನಾವು ಕುದಿಬೇಕಾದ್ರೆ ಅಂದರೆ ಬಿಸಿ ಏರಿದಾಗ ನೀರು, ಆ ಒಂದು ಪಾತ್ರೆಗೆ ನೀರಿಗೆ ನಾವು ಟೀ ಪುಡಿಯನ್ನು ಸೇರಿಸ್ಬೇಕಾಗತ್ತೆ. ನಾನು ಇಲ್ಲಿ ಟೀ ಪುಡಿಯನ್ನು ಸೇರಿಸಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಯಾವಾಗಲೂ ಸಹ ಮುಂಚಿನ ಕಾಲದಿಂದಲೂ ಸಹ ಟೀ ಮಾಡುವ ಒಂದು ಪದ್ಧತಿ ಇದೇ ಒಂದು ರೂಢಿಯಲ್ಲಿ ಮಾಡ್ಕೊಂಬಂದಿದ್ದೀವಿ. ಸೊ ಇದು ಈ ಥರ ಮಾಡಿದ್ರೇ ಸರಿಯಾಗಿ ಒಂದು ಒಳ್ಳೆಯ ಒಂದು ರುಚಿಕಟ್ಟಾದ ಟೀ ತಯಾರಾಗುತ್ತೆ. ಸ್ವಲ್ಪ ಹೊತ್ತು ಟೀಯನ್ನು ಕುದಿಸಿದ ಮೇಲೆ ಇದಕ್ಕೆ ಹಾಲನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. 1 ಕಪ್ಪಷ್ಟು ನಾನು ನೀರಿಟ್ಟಿದ್ದೆ. ಸ್ವಲ್ಪ ಹಾಲನ್ನು ಹಾಕಿದ್ದೀನಿ. ನಮಗೆ ಯಾವ ಥರ ಟೀ ಬೇಕು, ತುಂಬ ಸ್ಟ್ರಾಂಗ್ ಬೇಕಾ ಅಥವಾ ನಮಗೆ ಒಂದು ಲೈಟ್ ಫ್ಲೇವರೇ ಇಷ್ಟ ಆಗುತ್ತಾ ಅದನ್ನು ನೋಡಿಕೊಂಡು ನಾವು ಹಾಲನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2 ಕಪ್ಪಷ್ಟು ಟೀಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮಸಾಲೆ ಪದಾರ್ಥದ ಒಂದು ಪುಡಿಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಈ ಒಂದು ಮಸಾಲೆಯಲ್ಲಿ ಏಲಕ್ಕಿ, ಲವಂಗ, ಚಕ್ಕೆ, ಒಣಶುಂಠಿ ಸ್ವಲ್ಪ ಹಾಕಿದ್ದೀನಿ. ಇವೆಲ್ಲವನ್ನೂ ಸಹ ಸಮ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಯಾವಾಗಾದರೂ ಮಸಾಲ ಟೀ ಕುಡಿಬೇಕು ಅನಿಸಿದಾಗ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಈ ಎಲ್ಲ ಪದಾರ್ಥಗಳ ಜೊತೆಗೂ ಸಹ ಸ್ವಲ್ಪ ಮೆಣಸನ್ನು ನಾನು ಹಾಕಿರ್ತೀನಿ. ಈ ಒಂದು ಮಸಾಲೆ ಪುಡಿಯನ್ನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು, ಆವಾಗಲೇ ಆಫ್ ಮಾಡಿಬಿಡಬೇಕು ಸ್ಟೌವು. ಆಮೇಲೆ ಒಂದು ಸರಿ ಸ್ಪೂನಿಂದ ನಾವು ಕಲಿಸ್ಬಿಟ್ಟು ಇದಕ್ಕೆ ನಾವು ಬೇಕು ಅಂದಾಗ ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೋಬೋದು. ಇಲ್ಲ ಅಂದರೆ ನಿಮಗೆ ಸ್ಟ್ರಾಂಗ್ ಟೀನೇ ಇಷ್ಟ ಆಗುತ್ತೆ ಅಂದಾಗ ಕಡಿಮೆ ಹಾಲನ್ನು ಹಾಕ್ಕೊಂಡು ನಾವು ಇದನ್ನು ಕುಡಿಯೋದಕ್ಕೆ ಬಳಸಬಹುದು. ಇಲ್ಲಿ ನಾನು ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಟೀ ಕುಡಿಯೋದಕ್ಕೆ. ಈ ಥರ ನಿಮಗೆ ಶುಗರ್ ಬೇಕು ಅಂದರೆ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಮನೆಯಲ್ಲಿ ಶುಗರ್ಲೆಸ್ ಕುಡಿತೀರಾ ಅಂದರೆ ಶುಗರ್ಲೆಸ್ಸನ್ನು ಸಹ ಕುಡಿಬೋದು. ನೀವು ಬೆಲ್ಲ ಯೂಸ್ ಮಾಡ್ತಾಯಿದ್ರೆ ಬೆಲ್ಲನೂ ಸಹ ಹಾಕ್ಕೊಂಡು ನೀವು ಕಲಿಸ್ಬಿಟ್ಟು ನೀವು ಟೀಯನ್ನು ಮಾಡ್ಕೊಳ್ಬಹುದು. ಟೀ ಮಾಡಬೇಕಾದ್ರೆ ಹಲವಾರು ವಿಧಾನದಲ್ಲಿ ಟೀ ಮಾಡ್ತಾರೆ. ಹಾಲಿಗೆ ಡೈರೆಕ್ಟಾಗಿ ಟೀ ಪುಡಿ ಹಾಕಿ ಕುದಿಸ್ತಾರೆ. ಹಾಲನ್ನು ತುಂಬ ಕುದಿಸ್ಬಾರ್ದು. ಈ ರೀತಿಯಾಗಿ ಸಿಂಪಲ್ಲಾಗಿ ನಮ್ಮ ಇಂಡಿಯನ್ ಅಂದರೆ ಭಾರತೀಯ ಚಹಾವನ್ನು ಹೀಗೆ ಮಾಡೋದು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ಬೇರೆ ಬೇರೆ ಥರದ ಫ್ಲೇವರ್ಸ್ನ ಟೀ ಕುಡಿಬೇಕು ಅಂದರೆ ನೀವು ಸಪ್ರೇಟಾಗಿ ತುಳಸಿ ಎಲೆ ಹಾಕ್ಕೋಬೋದು, ಪುದೀನಾನ ಹಾಕ್ಕೋಬೋದು. ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿ ಫ್ಲೇವರ್ ಆಗಿ ಟೀ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.